ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ಮಾರ್ಚ್ 6ರಿಂದ 8ರವರೆಗೆ ನಿಮ್ಮ ಮನೆ ಮುಂದೆ ಬಂದು ನಿಲ್ಲುವ ಆ ಸ್ತ್ರೀ ಯಾರು? ಸಿಂಹ ರಾಶಿಯವರೇ, ಎಚ್ಚರ! ಈ 3 ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುವ ಆ ಮಹಿಳೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲಳು. ಅವಳು ಹೇಳುವ ರಹಸ್ಯವನ್ನು ಮಿಸ್ ಮಾಡಬೇಡಿ. ಸಿಂಹ ರಾಶಿಯ ಬಂಧುಗಳೇ, ರಾಶಿ ಚಕ್ರದ ರಾಜ ಅಂತ ಕರೆಸಿಕೊಳ್ಳುವ ನಿಮಗೆ ಮಾರ್ಚ್ 6, 7, 8 ಈ ದಿನಾಂಕದಂದು ಒಂದು ವಿಶೇಷ ಪರೀಕ್ಷೆ ಎದುರಾಗಲಿದೆ. ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಕೇಳಬೇಕಾದ ಸತ್ಯವೊಂದು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಒಬ್ಬ ವಿಚಿತ್ರ ಸ್ತ್ರೀ ನಿಮ್ಮ ಮನೆ ಮುಂದೆ ಬಂದು ನಿಲ್ತಾಳೆ. ಅವಳು ಯಾರು? ಅವಳು ನಿಮ್ಮ ಅಧಿಕಾರ ಅಥವಾ ಸಂಪತ್ತಿನ ಬಗ್ಗೆ ಏನು ಹೇಳ್ತಾಳೆ? ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ, ಯಾಕೆಂದರೆ ಇದು ನಿಮ್ಮ ರಾಜಯೋಗದ ಸಮಯ ಆಗಿರಬಹುದು. ಇನ್ನು ರಾಶಿಯ ವಿಶೇಷತೆ: ಸಿಂಹ ರಾಶಿಯು ರಾಶಿ ಚಕ್ರದ 5ನೇ ರಾಶಿ. ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, ಮಗ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ಈ ರಾಶಿಗೆ ಸೇರ್ತಾರೆ. ನಿಮ್ಮ ಅಧಿಪತಿ ಸೂರ್ಯದೇವ. ಮಾರ್ಚ್ ಆರಂಭದ ಈ ದಿನಗಳಲ್ಲಿ ಮಂಗಳ ಮತ್ತು ಚಂದ್ರನ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿ ಒಂದು ಹೊಸ ಶಕ್ತಿ ಸಂಚಲನ ಆಗುತ್ತೆ. ಇದೇ ಸಮಯದಲ್ಲಿ ಆ ನಿಗೂಢ ಸ್ತ್ರೀಯ ಆಗಮನವಾಗುತ್ತೆ. ಆ ಸ್ತ್ರೀಯ ರೂಪ ಮತ್ತು ಲಕ್ಷಣಗಳು ಏನೇನು? ಮೇಷ ಅಥವಾ ಮಿಥುನ ರಾಶಿಯವರಿಗೆ ಬರುವ ಸ್ತ್ರೀಗಿಂತ ಸಿಂಹ ರಾಶಿಯವರ ಮನೆಗೆ ಬರುವ ಮಹಿಳೆ ವಿಭಿನ್ನವಾಗಿರ್ತಾಳೆ. ಅವಳ ಮುಖದಲ್ಲಿ ದರ್ಪ ಮತ್ತು ಅಧಿಕಾರ ಇರುತ್ತೆ. ನೋಟವು ನೇರವಾಗಿದ್ದು ಕಣ್ಣಿನಲ್ಲಿ ಬೆಂಕಿಯಂತಹ ತೇಜಸ್ಸು ಇರುತ್ತೆ. ಇನ್ನು ಆಕೆ ಕೇಸರಿ ಅಥವಾ ಗಾಢ ಕೆಂಪು ಬಣ್ಣದ ಉಡುಪನ್ನು ಧರಿಸಬಹುದು. ಹಣೆಯ ಮೇಲೆ ದೊಡ್ಡದಾದ ತಿಲಕ ಅಥವಾ ಕುಂಕುಮವಿರುವ ಸಾಧ್ಯತೆ ಇರುತ್ತೆ. ವಯಸ್ಸು ಸುಮಾರು 40ರಿಂದ 55 ವರ್ಷಗಳ ನಡುವೆ ಇರಬಹುದು. ಅವಳು ಭಿಕ್ಷೆ ಬೇಡಲು ಬಂದವಳಂತೆ ಕಾಣೋದಿಲ್ಲ. ಬದಲಾಗಿ ನಿಮಗೆ ಯಾವುದೋ ಒಂದು ಆದೇಶ ನೀಡಲು ಬಂದ ದೇವದೂತೆಯಂತೆ ಕಾಣಿಸ್ತಾಳೆ. ಅವಳು ಹೇಳುವ ಆ 3 ರಹಸ್ಯಗಳು ಅವಳು ನಿಮ್ಮ ಮುಂದೆ ಬಂದು ನಿಂತು ಈ ಪ್ರಮುಖ ರಹಸ್ಯಗಳನ್ನು ಬಿಚ್ಚಿಡ್ತಾಳೆ. ಮನೆಯೊಳಗಿನ ಶತ್ರು: ನಿಮ್ಮ ಪ್ರಗತಿಯನ್ನು ಸಹಿಸದ ನಿಮ್ಮ ಆಪ್ತ ವಲಯದ ವ್ಯಕ್ತಿಯೊಬ್ಬರ ಅಸಲಿ ಮುಖವಾಡವನ್ನು ಅವಳು ಬಯಲು ಮಾಡ್ತಾಳೆ. ಗುಪ್ತ ಆಸ್ತಿ ಅಥವಾ ಹಿರಿಯರ ಆಶೀರ್ವಾದ: ನಿಮ್ಮ ವಂಶಕ್ಕೆ ಸೇರಬೇಕಾದ ಆದರೆ ಮರೆಯಾಗಿರುವ ಗೌರವ ಅಥವಾ ಆಸ್ತಿಯ ಬಗ್ಗೆ ಸುಳಿವನ್ನು ನೀಡ್ತಾಳೆ. ಅಧಿಕಾರ ಪ್ರಾಪ್ತಿ: ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ದೊಡ್ಡ ಸ್ಥಾನಮಾನದ ಬಗ್ಗೆ ಅವಳು ಭವಿಷ್ಯವನ್ನು ನುಡಿತಾಳೆ. ಸಿಂಹ ರಾಶಿಯವರು ಗಮನಿಸಬೇಕಾದ ಅಂಶ ಏನು? ಸಿಂಹ ರಾಶಿಯವರು ಸಾಮಾನ್ಯವಾಗಿ ಕೋಪಿಷ್ಠರು. ಆ ಸ್ತ್ರೀ ಬಂದಾಗ ನಿಮ್ಮ ಅಧಿಕಾರವನ್ನು ಅವಳ ಮೇಲೆ ತೋರಿಸಬೇಡಿ. ಅವಳು ಹೇಳುವ ಮಾತುಗಳು ಕಹಿಯಾಗಿದ್ರೂ ಕೂಡ ಅದು ನಿಮ್ಮ ಒಳಿತಿಗಾಗಿ ಇರುತ್ತೆ ಅಂತ ನೆನ್ಪಿಟ್ಕೊಂಬಿಡಿ. ಅವಳಿಗೆ ಗೌರವಪೂರ್ವಕವಾಗಿ ಕಾಣಿಕೆ ನೀಡಿ ಅಥವಾ ಸತ್ಕರಿಸಿ. ಶುಭ ಫಲಕ್ಕಾಗಿ ಆಧ್ಯಾತ್ಮಿಕ ಪರಿಹಾರಗಳು ಏನೇನು ಮಾಡಬೇಕು? ಈ ದಿನಗಳಲ್ಲಿ ಸಿಂಹ ರಾಶಿಯವರು ಈ ಕಾರ್ಯಗಳನ್ನು ಮಾಡಿ. ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಸೂರ್ಯೋದಯದ ಸಮಯದಲ್ಲಿ 12 ಬಾರಿ ಜಪಿಸಿ. ಗೋಧಿಯನ್ನು ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ. ಆಚರಣೆ ಏನು ಮಾಡೋದು? ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಪೂಜಿಸಿ. ಸಿಂಹರಾಶಿಯವರೇ, ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಬಂದಿದೆ. ಈ ಮಹಿಳೆಯ ಆಗಮನವನ್ನು ಕೇವಲ ಕಾಕತಾಳೀಯ ಅಂತ ನೀವು ತಿಳ್ಕೋದಕ್ಕೆ ಹೋಗಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಸುತ್ತಮುತ್ತಲಿನ ಬದಲಾವಣೆಗಳನ್ನು ಗಮನಿಸಿ. ಈ ಮಾಹಿತಿ ನಿಮ್ಮ ಮನೆಯಲ್ಲಿರುವ ಇತರ ಸಿಂಹ ರಾಶಿಯವರೊಂದಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ತಕ್ಷಣವೇ ಶೇರ್ ಮಾಡಿ. ಫ್ರೆಂಡ್ಸ್, ಯಾವಾಗಲೂ ನೆನ್ಪಿಟ್ಕೊಂಬಿಡಿ, ಪರಿಶ್ರಮ ಮತ್ತು ವಿವೇಚನೆಯೇ ನಿಜವಾದ ಅದೃಷ್ಟ ಆಗಿರುತ್ತೆ. ಯಾವಾಗಲೂ ಅಪರಿಚಿತರ ಬಗ್ಗೆ ಜಾಗರೂಕರಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.